ಅರವಿಂದ್ ಕೇಜ್ರಿವಾಲ್ ಸರ್ಕಾರಿ ನೌಕರಿಯನ್ನು ಬಿಟ್ಟು ಸಾಮಾಜಿಕ ಬದುಕಿಗೆ ಕಾಲಿಟ್ಟವರು. ಅಣ್ಣಾ ಹಜಾರೆಯ ಜೊತೆ ಕೈ ಜೋಡಿಸಿ ಅವರ ಹೋರಾಟದ ಹಾದಿಯಲ್ಲಿ ಮುನ್ನಡೆದವರು. ಆ ಸಮಯದಲ್ಲಿ ಅವರು ದೆಹಲಿಯ ಮುಖ್ಯಮಂತ್ರಿಯಾಗಬಹುದು ಅಂತ ಯಾರೂ ನಿರೀಕ್ಷಿಸಿರಲಿಲ್ಲ. ಹಾಗೆ ಪಂಜಾಬ್ ರಾಜ್ಯದ ಅಧಿಕಾರವನ್ನು ಆಮ್ ಆದ್ಮಿ ಪಾರ್ಟಿ ಪಡೆದಾಗ ಹಲವರಿಗೆ ಆಶ್ಚರ್ಯವಾಗಿತ್ತು. ಬುಷ್ ಶರ್ಟ್ ಧರಿಸಿ ಆಗಾಗ ಕೆಮ್ಮುತ್ತಾ ಗಂಟಲು ಸರಿ ಮಾಡಿಕೊಂಡು ಮಾತನಾಡುವ ಕೇಜ್ರಿವಾಲ್ ಅಂತಹ ಜನಪ್ರಿಯ ನಾಯಕ ಎಂದು ಅನ್ನಿಸಿರಲಿಲ್ಲ. ಆದರೆ ದೆಹಲಿಯಲ್ಲಿ ಅವರು ನೀಡಿದ ಆಡಳಿತ ಮತ್ತು ಅವರ ಆದ್ಯತೆಗಳು ಸಾಂಪ್ರದಾಯಿಕ ರಾಜಕಾರಣಕ್ಕೆ ಸಡ್ಡು ಹೊಡೆದಂತೆ ಇತ್ತು. ಅವರು ಭಾರತದ ರಾಜಕಾರಣದ ವ್ಯಾಖ್ಯೆಯನ್ನು ಬದಲಿಸುತ್ತಿದ್ದಾರೆ ಎಂದು ಅನ್ನಿಸುತ್ತಿತ್ತು. ಪ್ರಾಯಶಃ ದೆಹಲಿಯ ಜನ ಕೂಡ ಹಾಗೆ ಅಂದುಕೊಂಡಿದ್ದರು. ಶಿಕ್ಷಣ, ಆರೋಗ್ಯದಂತಹ ಜನರ ಮೂಲಭೂತ ಅವಶ್ಯಕತೆಗಳತ್ತ ಅವರು ನೀಡುತ್ತಿದ್ದ ಲಕ್ಷ್ಯ ಮತ್ತು ಆದ್ಯತೆ ಬೆರಗು ಮೂಡಿಸುವಂತೆ ಇತ್ತು. ಆದರೆ ಅವರ ಒಳಗೆ ಒಬ್ಬ ರಾಜಕಾರಣಿ ಇದ್ದ. ಅವನಲ್ಲಿ ರಾಜಕೀಯ ಚಾಕಚಕ್ಯತೆ ಇತ್ತು. ಬದ್ಧತೆಗಿಂತ ರಾಜಕೀಯ ಗೆಲುವು ಅವರಿಗೆ ಮುಖ್ಯವಾಗಿತ್ತು. ಹಾಗೆ ನೋಡಿದರೆ ಅಣ್ಣಾ ಹಜಾರೆ ಕೂಡ ಮುಖವಾಡ ಧರಿಸಿದ್ದರು. ಆ ಮುಖವಾಡದ ಹಿಂದಿದ್ದ ನೈಜ ಮುಖ ಹಿಂದುತ್ವದ ಮುಖವಾಗಿತ್ತು. ಬಿಜೆಪಿಗೆ ಸಹಾಯ ಮಾಡುವ ಹೋರಾಟ ಅವರದಾಗಿತ್ತು. ಅವರು ನಡೆಸಿದ ಎಲ್ಲ ಹೋರಾಟಗಳ ಹಿಂದೆ ಬಿಜೆಪಿಯ ವರದ ಹಸ್ತ ಇತ್ತು. ಲೋಕ್ಪಾಲ್ ವ್ಯವಸ್ಥೆಗಾಗಿ ಅವರು ನಡೆಸುತ್ತಿದ್ದ ಹೋರಾಟಕ್ಕೆ ಆ ಹೋರಾಟದ ಹಿಂದೆ, ಆ ವ್ಯವಸ್ಥೆಯ ಹಿಂದೆ ಬಿಜೆಪಿಯ ಉದ್ಯಮಪತಿಗಳು ಇದ್ದರು. ಆದರೆ ಇದಕ್ಕೆ ಹೆಚ್ಚಿನ ಮಹತ್ವವನ್ನು ಯಾರೂ ನೀಡಲಿಲ್ಲ. ಅಣ್ಣಾ ಹಜಾರೆ ಮಹಾತ್ಮ ಗಾಂಧಿಯವರ ನಂತರದ ಮಹತ್ವದ ಹೋರಾಟಗಾರ ಎಂಬಂತೆ ಮಾಧ್ಯಮಗಳು ಬಿಂಬಿಸಿದವು. ಇದರ ಹಿಂದೆಯೂ ಬಿಜೆಪಿಯ ಕೈವಾಡ ಇತ್ತು. ಈ ಎಲ್ಲ ಸಂದರ್ಭಗಳಲ್ಲಿ ಅರವಿಂದ್ ಕೇಜ್ರಿವಾಲ್ ರಾಮನ ಮುಂದೆ ಹನುಮಂತ ತಲೆ ಬಗ್ಗಿಸಿ ಕುಳಿತ ಹಾಗೆ ಕುಳಿತಿರ್ತಿದ್ದರು. ಕೇಜ್ರಿವಾಲ್ ಅಣ್ಣಾ ಹಜಾರೆಯ ಈ ಮುಖವಾಡದ ಹೋರಾಟ ತಿಳಿಯದಷ್ಟು ಕೇಜ್ರಿವಾಲ್ ಮೂರ್ಖರಾಗಿರಲಿಲ್ಲ. ಅವರು ತಮ್ಮ ಸಮಯಕ್ಕಾಗಿ ಕಾಯುತ್ತಿದ್ದರು. ಯಾಕೆಂದರೆ ಅವರೂ ಸಹ ಮುಖವಾಡದ ವ್ಯಕ್ತಿಯಾಗಿದ್ದರು. ಅವರು ದೆಹಲಿ ಮುಖ್ಯಮಂತ್ರಿಯಾಗುವ ಹೊತ್ತಿಗೆ ಅವರ ಜೊತೆಗಿದ್ದ ಹಲವರು ಅವರನ್ನು ತೊರೆದರು. ಯೋಗೇಂದ್ರ ಯಾದವ್ ಅವರಂಥವರು ಕೇಜ್ರಿವಾಲ್ ಅವರನ್ನು ಬಹುಬೇಗ ಅರ್ಥ ಮಾಡಿಕೊಂಡಿದ್ದರು. ಆದರೆ ಅಷ್ಟರಲ್ಲಿ ಅರವಿಂದ್ ಕೇಜ್ರಿವಾಲ್ ದೆಹಲಿಯ ಮುಖ್ಯಮಂತ್ರಿಯಾಗಿ ಸಾಕಷ್ಟು ಕೆಲಸವನ್ನು ಮಾಡಿದ್ದರು. ದೆಹಲಿಯ ಸರ್ಕಾರಿ ಶಾಲೆಗಳು ತಮ್ಮ ರೂಪ ಮತ್ತು ಬಣ್ಣವನ್ನು ಬದಲಿಸಿದ್ದವು. ಖಾಸಗಿ ಶಾಲೆಗಳ ಜೊತೆ ಪೈಪೋಟಿ ನೀಡುವಷ್ಟು ಸರ್ಕಾರಿ ಶಾಲೆಗಳು ಬದಲಾದವು. ಸರ್ಕಾರಿ ಆಸ್ಪತ್ರೆಗಳು ಸುಧಾರಿಸಿದವು. ದೇಶದ ಸಾಮಾನ್ಯ ಜನ ಅರವಿಂದ್ ಕೇಜ್ರಿವಾಲ್ ಅವರತ್ತ ಆಸೆ ಗಣ್ಣುಗಳಿಂದ ನೋಡತೊಡಗಿದ್ದರು. ದೆಹಲಿಗೆ ಭೇಟಿ ನೀಡುವ ರಾಜಕಾರಣಿಗಳು, ಸಾಮಾನ್ಯ ಜನ ಅಲ್ಲಿನ ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡುವುದು ಸಾಮಾನ್ಯವಾಯಿತು. ಕೇಜ್ರಿವಾಲ್ ತಮ್ಮ ವ್ಯಕ್ತಿತ್ವಕ್ಕಿಂತ ದೊಡ್ಡದಾಗಿ ಬೆಳೆಯತೊಡಗಿದರು. ಆದರೆ ಆಗಲೇ ಅವರು ಸಾಫ್ಟ್ ಹಿಂದುತ್ವದ ಆರಾಧಕರಾಗಿದ್ದರು. ದೆಹಲಿಯಲ್ಲಿ ಹಿಂಸೆ ತಾಂಡವವಾಡುತ್ತಿದ್ದಾಗ ಅವರು ಹಿಂಸಾಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಲೇ ಇಲ್ಲ. ಹಿಂಸೆಯಿಂದ ನಲುಗಿದ ಜನರಿಗೆ ಸಾಂತ್ವನ ಹೇಳುವ ಕೆಲಸವನ್ನು ಮಾಡಲಿಲ್ಲ. ಪ್ರತಿಷ್ಠಿತ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯವನ್ನು ಕೇಸರೀಕರಣ ಮಾಡುವ ಪ್ರಕ್ರಿಯೆಗಳು ನಡೆಯುವಾಗ ಅವರ ಬಾಯಿಂದ ಯಾವ ಮಾತು ಬರಲಿಲ್ಲ. ಜೊತೆಗೆ ಅವರು ಬಿಜೆಪಿಯ ಎಜೆಂಡಾವನ್ನು ತಮ್ಮದೇ ಆದ ರೀತಿಯಲ್ಲಿ ಅನುಷ್ಠಾನಗೊಳಿಸುವುದರಲ್ಲಿ ನಿರತರಾದರು. ಕೇಂದ್ರ ಪ್ರಭುತ್ವ ದೇವಾಲಯಗಳನ್ನು ನಿರ್ಮಿಸಲು ಆದ್ಯತೆ ನೀಡಿದರೆ ಕೇಜ್ರಿವಾಲ್ ಈ ದೇವಾಲಯಗಳಿಗೆ ಭಕ್ತರನ್ನು ಸರಬರಾಜು ಮಾಡುವ ಯೋಜನೆಗಳನ್ನು ರೂಪಿಸತೊಡಗಿದರು. ವಯಸ್ಕರಿಗೆ ಉಚಿತ ತೀರ್ಥಯಾತ್ರೆ ಮಾಡಿಸತೊಡಗಿದರು. ಕೇಜ್ರಿವಾಲ್ ಬದಲಾಗಿರಲಿಲ್ಲ. ಅವರು ಇದ್ದುದೇ ಹಾಗಾಗಿತ್ತು. ಅವರ ಸಂಪುಟ ಸದಸ್ಯರ ಮೇಲೆ ಬಂದ ಭ್ರಷ್ಟಾಚಾರದ ಪ್ರಕರಣಗಳ ಬಗ್ಗೆ ಈಗ ಮಾತನಾಡುವುದಿಲ್ಲ. ಅದು ರಾಜಕೀಯ ಪ್ರೇರಿತ ಆರೋಪಗಳು ಇರಬಹುದು. ಆದರೆ ಅಷ್ಟರಲ್ಲಿ ಬಿಜೆಪಿಗೆ ಆಮ್ ಆದ್ಮಿ ಪಕ್ಷದ ಅಪಾಯ ಅರಿವಾದ್ದರಿಂದ ಎಲ್ಲ ಬದಲಾಗತೊಡಗಿತ್ತು. ಅಭಿವೃದ್ಧಿಯ ಮಾತನಾಡುತ್ತಾ ಹಿಂದೂ ಮತಗಳನ್ನು ಅವರು ಕ್ರೋಢೀಕರಿಸುತ್ತಿರುವ ರೀತಿಯಿಂದ ಬಿಜೆಪಿ ಎಚ್ಚರಗೊಂಡಿತ್ತು. ಅಷ್ಟರಲ್ಲಿ ದೆಹಲಿ, ಪಂಜಾಬ್, ನಂತರ ಪ್ರಧಾನಿ ನರೇಂದ್ರ ಮೋದಿಯವರ ತವರು ರಾಜ್ಯವಾದ ಗುಜರಾತ್ಗೂ ಆಮ್ ಆದ್ಮಿ ಪಾರ್ಟಿ ಕಾಲಿಟ್ಟಿತ್ತು. ಅಲ್ಲಿಯೂ ಜನ ಆಮ್ ಆದ್ಮಿ ಪಕ್ಷದತ್ತ ನೋಡತೊಡಗಿದ್ದರು. ಇದೇ ಪರಿಸ್ಥಿತಿ ಮುಂದುವರಿದರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ
ತಮ್ಮ ಹಿಂದೂ ಮತ ಬ್ಯಾಂಕನ್ನು ಕೇಜ್ರಿವಾಲ್ ಪಕ್ಷ ಪಡೆಯಬಹುದು ಎಂಬ ಆತಂಕ ಬಿಜೆಪಿಯದು. ಅರವಿಂದ್ ಕೇಜ್ರಿವಾಲ್ ತಮ್ಮ ಮೃದು ಹಿಂದುತ್ವದ ಅಜೆಂಡಾವನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರತೊಡಗಿದರು. ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ನಡೆದ ದಸರಾ ಕಾರ್ಯಕ್ರಮದಲ್ಲಿ ಜೈ ಶ್ರೀರಾಮ್ ಎಂಬ ಘೋಷಣೆಯನ್ನು ಕೂಗಿದರು. ರಾಮ ರಾಜ್ಯದ ಬಗ್ಗೆ ಮಾತನಾಡತೊಡಗಿದರು. ಕೃಷ್ಣನನ್ನು ನೆನಪು ಮಾಡಿಕೊಳ್ಳತೊಡಗಿದರು. ಬಿಜೆಪಿ ಕೇಜ್ರಿವಾಲ್ ಮೇಲೆ ಸತತ ದಾಳಿಯನ್ನು ಮುಂದುವರಿಸಿತು. ಕೇಂದ್ರೀಯ ತನಿಖಾ ಸಂಸ್ಥೆಗಳನ್ನು ಬಳಸಿಕೊಂಡು ಅವರ ಬಾಯಿ ಮುಚ್ಚಿಸಲು ಯತ್ನ ನಡೆಸಲಾಯಿತು. ಆದರೆ ಇದೆಲ್ಲ ನಿರೀಕ್ಷಿತ ಪರಿಣಾಮ ನೀಡಲಿಲ್ಲ. ಸಚಿವ ಸಿಸೋಡಿಯಾ ಅವರನ್ನು ಜೈಲಿಗೆ ಕಳಿಸುವ ಯತ್ನವನ್ನು ಸಹ ಪ್ರಭುತ್ವ ಮಾಡಿಯಾಗಿತ್ತು. ಈಗ ಅರವಿಂದ್ ಕೇಜ್ರಿವಾಲ್ ಹಿಂದೂ ಮತ ಬ್ಯಾಂಕಿನ ಮೇಲೆ ಕಣ್ಣಿಟ್ಟಿದ್ದಾರೆ. ಅದಕ್ಕಾಗಿ ಅವರು ಯಾವ ಹಂತವನ್ನು ತಲುಪಿದ್ದಾರೆ ಎಂದರೆ, ದಲಿತರು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ತಮ್ಮ ಸಹೋದ್ಯೋಗಿ ಗೌತಮ್ ಅವರನ್ನು ಸಂಪುಟದಿಂದ ಹೊರಹಾಕಿದ್ದಾರೆ. ಹಿಂದೂಗಳ ಮನವೊಲಿಕೆಗೆ ಏನನ್ನಾದರೂ ಮಾಡಲು ಅವರು ಸಿದ್ಧರಾಗಿದ್ದಾರೆ. ಅವರು ಇತ್ತೀಚೆಗೆ ನೀಡಿದ ಒಂದು ಹೇಳಿಕೆಯನ್ನು ಗಮನಿಸಿ. ನಮ್ಮ ನೋಟುಗಳಲ್ಲಿ ಲಕ್ಷ್ಮಿ ಮತ್ತು ಗಣೇಶನ ಚಿತ್ರವನ್ನು ಮುದ್ರಿಸಬೇಕು ಎಂದು ಅವರು ನೀಡಿದ ಹೇಳಿಕೆ ಬಿಜೆಪಿಯ ಒಳಗೆ ತಲ್ಲಣವನ್ನು ಸೃಷ್ಟಿಸಿದೆ. ಬಿಜೆಪಿಯ ವಕ್ತಾರರು ಕೇಜ್ರಿವಾಲ್ ಅವರನ್ನು ಕಟುವಾಗಿ ಟೀಕಿಸುತ್ತಿದ್ದಾರೆ. ಆದರೆ ಕೇಜ್ರಿವಾಲ್ ಬಿಜೆಪಿಯ ಬಾಣವನ್ನು ಅವರ ಮೇಲೇ ತಿರುಗಿಬಿಟ್ಟಿದ್ದಾರೆ. ಭಾರತದ ನೋಟುಗಳ ಮೇಲೆ ಹಿಂದೂ ದೇವರ ಚಿತ್ರ ಹಾಕಬೇಕು ಎಂಬ ಬೇಡಿಕೆಯನ್ನು ಬಿಜೆಪಿ ಮತ್ತು ಕೇಂದ್ರ ಪ್ರಭುತ್ವ ತಿರಸ್ಕರಿಸುವಂತೆಯೂ ಇಲ್ಲ, ಒಪ್ಪಿಕೊಳ್ಳುವಂತೆಯೂ ಇಲ್ಲ. ಒಂದೊಮ್ಮೆ ಒಪ್ಪಿಕೊಂಡ್ರೆ ಕೇಜ್ರಿವಾಲ್ ಹಿಂದೂಗಳ ಹೃದಯ ಸಾಮ್ರಾಟನಾಗುವತ್ತ ಇನ್ನೊಂದು ಹೆಜ್ಜೆಯನ್ನು ಇಟ್ಟು ಬಿಡುತ್ತಾರೆ. ಹೀಗಾಗಿ ಬಿಜೆಪಿ ಅಡಗತ್ತರಿಯಲ್ಲಿ ಸಿಲುಕಿಕೊಂಡ ಅಡಕೆಯಂತಾಗಿದೆ. ಈ ಮೃದು ಹಿಂದುತ್ವ ಗುಜರಾತ್ ಚುನಾವಣೆಯಲ್ಲಿ ಕೇಜ್ರಿವಾಲ್ ಅವರಿಗೆ ಲಾಭವನ್ನು ತಂದುಕೊಡಬಲ್ಲದೆ ಎಂದು ಈಗಲೇ ಹೇಳುವುದು ಕಷ್ಟ. ಆದರೆ ಬಿಜೆಪಿಗೆ ದೊಡ್ಡ ತೊಡರುಗಾಲು ಎಂಬುದು ಮಾತ್ರ ನಿಜ. ಈ ಬೆಳವಣಿಗೆ ಇನ್ನೊಂದು ಅಂಶವನ್ನು ಸ್ಪಷ್ಟಪಡಿಸಿದೆ. ಕೇಜ್ರಿವಾಲ್ ಬಿಜೆಪಿಯ ಇನ್ನೊಂದು ಮುಖ. ಅವರ ಎಜೆಂಡಾ ಸಂಘ ಪರಿವಾರದ ಮತ್ತು ಬಿಜೆಪಿಯ ಎಜೆಂಡಾಗಿಂತ ಭಿನ್ನವಾಗಿಲ್ಲ ಅನ್ನುವುದು ಇವತ್ತಿನ ಸತ್ಯ.